ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿರಿ. ಇನ್ನು ನಮ್ಮ ಶ್ರಾವಣ ಕುಮಾರ್ ನಮ್ಮ ಮುಕ್ಕೊಂಡಾನ್ರಿ. ಇವತ್ತು ಟೈಮ್ ಒಂದು 6:30 ಆಗೈತೆ ನೋಡಿರಿ. ನಾ ಎದ್ದು ಹೋಗ್ಬೇಕಂದ್ರೆ ಶ್ರಾವಣಿನೇ ಎದ್ದು ಬಂದು ಕದ ತೆರೆದಾಳ್ರಿ. ಕದ ತೆರೆದಾಡ್ರಕ್ಕಿ ನಾನು ಅಂಗಳ ಕಸ ಹುಡ್ಕೊಂಡು ರಂಗೋಲಿ ಹಾಕ್ಕೊಂಡು ಮತ್ತು ಮನೆ ಕಸ ಹುಡ್ತೀನಿ ನೋಡಿರಿ. ನಮ್ಮ ಬಾಗ್ಲಾರ ತೆಗೆದಿಲ್ರಿ ಅಡುಗೆ ಮನೆದು ನೋಡಿರಿ. ರಂಗೋಲಿ ಕಸ ಹುಡ್ಕೊಂಡು ರಂಗೋಲಿ ಹಾಕ್ಕೊಂಡು ಸಿಂಪಲ್ಲಾಗಿ ಒಂದು ರಂಗೋಲಿ ತಕ್ಕೊಂಡು ಒಳ್ಯಾಕೆ ಹೋಗ್ತೀನಿ ಬರ್ರಿ. ಒಳ್ಯಾಕೆ ಹೋಗಿ ಮನ್ಯಾಗೆ ಹೋಗಿ ಅಷ್ಟು ಕಸ ಹುಡುಗಿ ಮತ್ತು ಸಿಗ್ತೀನಿ ರೀ ನಿಮ್ಗೆ. ನೋಡಿರಿ, ಮನ್ಯಾಗೆ ಹೋಗಿ ನಾ ಕಸ ಗುಡಿಸ್ಬೇಕು ರುಸು ಮತ್ತು ವಿಡಿಯೋ ಒಳ್ಳೆ ಚಲೋ ಮಾಡ್ತೀನಿ ನೋಡಿರಿ. ಬರೀ ಶ್ರಾವಣ ಕುಮಾರ್ದು ಜಾಕ್ ಆಗೈತೆ ರೀ. ಒಂದಿಷ್ಟು ಬೇವು ಹಾಕಿ ಎರ್ದೇನಿ ರೀ. ಇವತ್ತು ಇಬ್ಬರನ್ನ ಎರ್ದು ಕೇರಿ ಜಾಕ್ ಆಗೈತೆ ರೀ. ಅವ್ರಿಗೆ ಒಂದಿಷ್ಟು ಶಾವ್ಗೆ ಹಾಕಿ ಉಣ್ಣಾಕೆ ಕೊಡ್ತೀನಿ ರೀ. ಬೇವು ಮಾಡ್ಬೇಕು ರೀ. ನಾ ಏನಿಲ್ಲ ರೀ, ಪೂಜೆ ಮಾಡಿ ಶಾವ್ಗೆ ಹಾಕಿ ಬೇವು ಹಾಕಿ ಉಣ್ಣಾಕೆ ಕೊಡ್ತೀನಿ ನೋಡಿರಿ. ಶ್ರಾವಣಿ ಆಯಿ ಮಾಡಿಲ್ಲಲ್ರಿ ನೋಡಿರಿ. ಇಲ್ಲೇ ಎಡೆಗೆ ಅಂತೇಳಿ ಮುಖ ಶಾವ್ಗೆ ಹಾಕ್ಕೊಂಡೀನಿ ರೀ. ಹೊಸ ಶಾವ್ಗೆ ಹಾಕ್ಬೇಕಂತ ಎಡೆಗೆ ಮತ್ತು ಊಟಕ್ಕೆ ಮತ್ತು ಹಳೆ ಶಾವ್ಗೆ ಅದಾವೆ ರೀ. ಹೋದ ವರ್ಷನ ಅವನ ಮುಖ ಉಣ್ಣಾಕೆ ಹಾಕ್ತೀನಿ ರೀ. ಇವು ಎಡೆಗೆ ಅಂತೇಳಿ ಇಲ್ಲೊಬ್ರು ಕೊಟ್ಟಿದ್ರಿ. ಅವನ ಮುಖ ಶಾವ್ಗೆ ಹಾಕ್ಕೊಂಡೀನಿ ನೋಡಿರಿ. ರೆಡಿ ಮಾಡ್ತೀನಿ ರೀ. ಇಲ್ಲ ಮನೆಯಿಂದ ಬೀರಪ್ಪ ಮುತ್ಯಾಗ ಒಂದು, ಇಲ್ಲಿ ಮನ್ಯಾಗ ಒಂದು ಆಗುತ್ತೆ ನೋಡಿರಿ. ಮತ್ತು ಊಟಕ್ಕೆ ಶಾವ್ಗೆ ಬಸ್ತೀನಿ ರೀ. ಮತ್ತು ಹಾಲು ಕಾಸಕ್ಕೆ ಇಟ್ಟೀನಿ ರೀ. ಮತ್ತು ಇಲ್ಲಿ ಬೇವು ಮಾಡ್ತೀನಿ ಬರ್ರಿ. ಬೇವು ಹೇಗೆ ಮಾಡ್ತೀವಿ ಅಂತ ನಾವು ನಿಮ್ಮ ಕೂಡ ಶೇರ್ ಮಾಡ್ತೀನಿ ನೋಡಿರಿ. ನೀವು ಯಾವ ಥರ ಬೇವು ಮಾಡಿದ್ರಂತ ಪ್ಲೀಸ್ ಕಮೆಂಟ್ ಮಾಡಿರಿ. ನಾನು ಬೇವು ಮಾಡೋಕೆ ಒಂದು ಗುಂಡಿಗೆ ಸ್ವಾರಿ ತಂದಿದ್ನಲ್ರಿ, ಮಣ್ಣಿ ಮಡಿಕೆ ಅಂತಾರಲ್ರಿ, ಅದು ನೋಡಿರಿ ಸ್ವಾರಿ ಅಂತೀವಿ ರೀ ನಾವು. ಅದಕ್ಕೆ ಬೆಲ್ಲ ಬೇವು ಹಾಕ್ಕೊಂಡೀವಿ ರೀ. ಮತ್ತು ಇದನ್ನು ಬೇವಿನ ಹೆಚ್ಚ ಏನೈತೆ ಮಿಕ್ಸರ್ಗೆ ಹಾಕ್ಕೊಂಬರ್ತೀನಿ ರೀ. ಒಂಚೂರು ಎಣ್ಣೆ ಇಟ್ಟೀನಿ ಮತ್ತು ಎಲ್ಲ ಹೆಚ್ಚ ಹಾಕ್ಬೇಕು ರೀ. ಬರ್ರಿ ಹೆಂಗೆ ಮಾಡ್ತೀನಿ ಅಂತ ಇದು ಮಿಕ್ಸರ್ಗೆ ಹಾಕ್ಕೊಂಬಂದಿದ್ದು ಬೆಲ್ಲ ಬೇವು ಹಾಕಿದ್ನಲ್ರಿ, ಅದರಾಗೆ ಹಾಕ್ಕೊಂಡ್ರಿ. ಇದನ್ನು ತಣ್ಣಗಾಗುತ್ತೆ ನೋಡಿರಿ. ಭಾಳ ತಣ್ಣಗದ. ನೀರು ಬೆಳ್ತಕ್ಕ ಹಾಕಿಟ್ಟಿದ್ದೀನಿ ರೀ ಗಡಿಯಾಗ. ತಣ್ಣಗದ ನೋಡಿರಿ. ಇದು ಹುಂಚುಳಿ ಹಾಕ್ಕೊತೀನಿ ನೋಡಿರಿ. ಇದಕ್ಕೆ ಹುಂಚುಳಿ ಹಾಕ್ಕೊಂಡು ಒಂದಿಟ್ಟು ಇದನ್ನು ಬೆಲ್ಲ ಕರಗಲ್ರಿ. ಬೆಲ್ಲ ಕರಗತ್ತನ ನಮ್ಮ ಮಾವಿನ್ಕಾಯಿ ಅದು ಉಳ್ಕೊಂಬರೋಣ ಬರ್ರಿ. ನೋಡಿರಿ, ಇಲ್ಲೇ ಮಾವಿನ್ಕಾಯಿ ಉಳ್ಕೊಂಬಂದೀನಿ. ಇವಾಗ ಬೆಲ್ಲನ ಕರಿಗೈತೆ ನೋಡಿರಿ. ಈಗ ಮಾವಿನ್ಕಾಯಿ ಹಾಕ್ಕೊಂಡ್ರಿ. ಇವಾಗ ಮಾವಿನ್ಕಾಯಿ ಹಾಕ್ಕೊಂಡು ಮತ್ತು ಏನೇನು ನಾವು ಹೆಚ್ಚ ತೊಗೊಂಡಿರ್ತೀವಲ್ಲ ರೀ, ಇದಕ್ಕೆ ಹೆಚ್ಚ ಮಿಕ್ಸ್ ಮಾಡಿಬಿಟ್ರೆ ಬೇವು ರೆಡಿ ನೋಡಿರಿ. ನಾವು ಇದೇ ಥರ ಮಾಡ್ತೀವಿ ರೀ ನಮ್ಮ ಹಳ್ಳಿ ಒಳಗೆ. ಒಂದು ಬಾಳೆಹಣ್ಣು ಕಟ್ ಮಾಡ್ಕೊಂಡೀನಿ ರೀ. ಬಾಳೆಹಣ್ಣು ಹಾಕ್ತೀನಿ ರೀ. ಮತ್ತು ದ್ರಾಕ್ಷಿ ಮತ್ತು ಚಿಕ್ಕು ಹಣ್ಣು, ಖಜೂರಿ ಇದು ಒಂದಿಷ್ಟು ಹಾಕ್ತೀನಿ ನೋಡಿರಿ. ಹೆಚ್ಚನ ಭಾಳ ಆತು ಏನು ಮಾಡ್ತೀರಿ, ಬೇವು ಇದೇ ಥರ ಎಲ್ಲ ಥರ ಹಾಕ್ಬೇಕಲ್ರಿ. ಹಣ್ಣಿಂದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಂಡು ಕುಡಿದ್ರೆ ಮಸ್ತ್ ಇರ್ತೈತೆ ನೋಡಿರಿ ಬೇವು. ನಾವು ಈ ಥರ ಮಾಡೀವಿ ರೀ. ನೀವು ಯಾವ ಥರ ಮಾಡ್ರಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ, ಬೇವು ಫೈನಲ್ ರೆಡಿ ಆಯ್ತು. ನಮ್ಮ ಶ್ರಾವಣಿಯರಿಗೆ ಹಾಕಿ ಕೊಡ್ತೀನಿ ನೋಡಿರಿ. ಬೆಲ್ಲ ಅದು ಕರಬೇಕು ರೀ ಚೆನ್ನಾಗಿ. ಬೆಲ್ಲ ಸ್ವಲ್ಪ ಹೊತ್ತಿಗೆ ಹಾಕ್ಬೇಕು ರೀ. ಬೇವು ಸ್ವಲ್ಪ ಮಸ್ತ್ ಆಗತ್ತೆ ನೋಡಿರಿ. ಶ್ರಾವಣಿ ಸ್ವಲ್ಪ ಹಾಕಿ ಕೊಡ್ತೀನಿ ನೋಡಿರಿ. ನೋಡಿರಿ, ಬೇವು ಅಕ್ಕಿ ಹಾಕಿ ಕೊಟ್ಟೀನಿ ಶ್ರಾವಣಿಗೆ, ಶ್ರಾವಣ ಕುಮಾರ್ಗೆ. ಅವರು ಕುಡಿಯಾಕತ್ತಾರೆ ಬೇವು ಕುಡಿದು ನೋಡಿರಿ. ಬೇವು ಕುಡಿದ್ವಿ, ಶಾವ್ಗೆ ಊಟ ಮಾಡಿದ್ವಿ. ಎಲ್ಲನೂ ಆಗೈತೆ ರೀ. ನಾವು ಒಗ್ಯಾನ ಬಟ್ಟೆ ಬಾಂಡೆ ಇದಾವೆ ರೀ. ಬಟ್ಟೆ ಬಾಂಡೆ ಮಾಡ್ಕೊಂಡು ಲಂಗಗಳು ಹೊಲಿಗೆ ಹಾಕೋ ಅದಾವು. ಎಷ್ಟು ಲಂಗ ಅದಾವೆ ಅಂದ್ರೆ 6 ಲಂಗ ಅದಾವೆ ರೀ. ಒಂದು ನೈಟಿ ಹೊಲಿಗೆ ಹಾಕೈತೆ, ಒಂದು 5-6 ಸೀರೆ ಪಿಕೋ ಹಾಕೋದವು. ಇವತ್ತು ಇವಿಷ್ಟು ಹೊಲಿತೀನಿ ರೀ. ಹೊಲಿದು ನಾಳೆ ಬ್ಲೌಸ್ ಹೊಲಿತೀನಿ ರೀ. ಯಾಕಂದ್ರೆ ಕಟ್ ಮಾಡಿದ ಬ್ಲೌಸ್ ಇಲ್ಲರಿ. ಇವತ್ತು ಕಟ್ ಹೊಲಿಯಾಕೆ ಹೋಗ್ಬೇಕಾದ್ರೆ ಬೇಸರ ಆಗಿಬಿಡ್ತಾರೆ ನಂಗೆ. ಇಟೇ ಮಾಡ್ಕೊತೀನಿ ರೀ. ಇವತ್ತು ಹೇಳೋದು ಲೇಟ್ ಆಗೈತಲ್ರಿ. ಹೇಳೋದು ಲೇಟ್ ಆಗೈತಲ್ರಿ. ಅದಕ್ಕೆ ಸಲಾಗ ಕೆಲಸ ಲೇಟ್ ಆಗಿಬಿಡ್ತು ರೀ ಇವತ್ತು. ಯುಗಾದಿ ಪಾಡ್ಯನೂ ಐತ್ರಿ. ನೋಡ್ತೀನಿ ರೀ ಎಷ್ಟಾಗುತ್ತೆ ನನಗೆ ಅಷ್ಟು ಕೆಲಸ ಮಾಡ್ಕೊಂಡು ಬಟ್ಟೆ ಬಾಂಡೆ ಮಾಡ್ತೀನಿ ರೀ. ಮಾಡಿ ಹಂಗೆ ಮತ್ತು ಬಟ್ಟೆ ಗಿರಾಕಿ ಬರ್ತಾರೆ ರೀ. ಇವತ್ತು ಬಟ್ಟೆ ಗಿರಾಕಿ ಕೊಡ್ಬೇಕು ರೀ. ಮತ್ತು ನಾಳೆಗೆ ಒಂದಿನ ಬಿಟ್ಟು ನಾಡ್ದು ಜಾತ್ರೆ ಐತೆ ರೀ ನಮ್ಮೂರಾಗ. ಶುಕ್ರವಾರ ಬಟ್ಟೆ ತೊಗೊಂಬರೋರಿ. ಬಟ್ಟೆ ಬರೋರು ಅವ್ರ ನಡ್ಬರ್ಕ್ ಕೊಡೋದು ಆಗಲ್ಲ ನೋಡಿರಿ. ಇವತ್ತು ಆಗೈತೆ ಭಾಳ. ಬರೀ ಬಟ್ಟೆ ಬಾಂಡೆ ಮಾಡಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ನೋಡಿರಿ, ಬಟ್ಟೆನೂ ಹೋಗಿದೆ, ಬಾಂಡೆನೂ ತಿಕ್ಕೀನಿ ರೀ. ಬಾಂಡೆ ತಿಕ್ಕಿ ಒಳಗಿಟ್ಟು ಬಟ್ಟೆ ಒಗಿಬೇಕು ಅನ್ನೋಕೆ ಬಟ್ಟೆ ಗಿರಾಕಿ ಬಂದವು ರೀ.